ಹಲೋ ನಮಸ್ಕಾರ. ನಾನು ನಿಮ್ಮ ಪುನೀತ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಪುನೀತ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಒಬ್ಬ ರೈತನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಒಬ್ಬ ರೈತನ ಬಗ್ಗೆ, ಇಡೀ ಜಗತ್ತಿನ ರೈತನ ಬಗ್ಗೆ ಅಲ್ಲ, ಒಬ್ಬ ರೈತನಿಗೆ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗ್ತದೆ, ಇಡೀ ಅವನ ಜೀವನದ ಹಿಸ್ಟ್ರಿಯಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಅನ್ನೋದೇ ನನ್ನ ವಿಷಯ. ಬೇಗ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಳೆಯೋ ಬೆಳೆ ಸರಿಯಾಗಿ ಬಂದಿಲ್ಲ ಅಂದರೆ ಪಾಪ ಅವನಿಗೆ ತುಂಬ ಲಾಸ್ ಆಗುತ್ತೆ. ಅದು ಮುಂಗಾರು ಮಳೆ ಅಂದರೆ ಸ್ಟಾರ್ಟಿಂಗ್ ಒಂದು ಮಳೆ ಏನಾದರೂ ಸರಿಯಾಗಿ ಬೆಳೆ ಬರದೇ ಹೋದಾಗ, ಮಳೆ ಏನಾದರೂ ಜಾಸ್ತಿ ಆದಾಗ, ಹದ ಸಿಗದೆ ಹೋದರೆ ಈ ರೀತಿ ತುಂಬಾ ಕಷ್ಟ ಆಗುತ್ತೆ. ಮತ್ತು ಕಾಯಿಲೆಗಳು ಬರ್ತವೆ ಇದ್ರ ಮಧ್ಯೆ. ಈ ಒಂದು ಬೆಳೆ ಬೆಳಿಬೇಕಾದ್ರೆ ಈ ಬೆಳೆ ಹಿಂದೆ ಎಷ್ಟೊಂದು ಇದಾಗುತ್ತೆ. 10 ಸಾರಿ ಔಷಧಿ ಹೊಡಿಬೇಕಾಗುತ್ತೆ, 100 ಬಾರಿ ಅದ್ರ ಕಳೆ ತೆಗೆಸ್ಬೇಕಾಗುತ್ತೆ. ಹಾಗಂದ್ರೆ ಈಗಿನ ಇದರಲ್ಲಿ ರೇಟ್ಗಳನ್ನು ಕೇಳಿಬಿಟ್ರೆ ಟಮಾರೆ. ಮಳೆ ಈ ಮುಂಗಾರಿ ಟೈಮು ಏನಾದರೂ ಮಳೆ ಸರಿಯಾಗಿ ಹದವನ್ನು ನೆಲಕ್ಕೆ ಕೊಡದೇ ಇದ್ದಾಗ, ಮತ್ತು ಸರಿಯಾಗಿ ಮಳೆ ಸಿಕ್ಕಾಪಟ್ಟೆ ಜೋರಾದಾಗ ತುಂಬ ರೈತರಿಗೆ ನಷ್ಟ ಆಗುತ್ತೆ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಮಳೆಯಲ್ಲಿ ಬಂದಾಗ ಏನೇನೋ ಕೊಚ್ಚಿಕೊಂಡು ಹೋಗಿ ಏನೇನೋ ಇದಾಗ್ಬಿಡುತ್ತೆ. ಹಾಗಾಗಿ ಆ ರೀತಿ ಮಳೆ ಜಾಸ್ತಿ ಆದಾಗ ಏನು ಬೆಳೆ ಮಾಡೋದಕ್ಕಾಗಲ್ಲ. ಅಕಸ್ಮಾತ್ ಈ ಬೆಳೆ ಮಾಡಿದರೂ ಕೂಡ ಆ ಬೆಳೆಯಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಮಧ್ಯೆ ಕಾಯಿಲೆಗಳು ಬರ್ತಾ ಇರ್ತದೆ, ಸರಿಯಾಗಿ ಆಳು ಸಿಗಲ್ಲ, ಕಾಯಿಲೆ ಬರ್ತಾ ಇರ್ತದೆ, ಔಷಧಿ ತರಬೇಕಾಗುತ್ತೆ, ಔಷಧಿ ರೇಟಿಗೆ ತುಂಬ ಜಾಸ್ತಿ ಇರುತ್ತೆ. ಮತ್ತು ಇದನ್ನೆಲ್ಲ ಒಂದು ಬೆಳೆ ಮಾಡೋಕ್ಕೂ ಆಳುಗಳು ಸಿಗೋದಿಲ್ಲ. ಆಳುಗಳು ಸಿಕ್ಕರೂ ಸರಿಯಾಗಿ ಕೆಲಸವನ್ನು ಸರಿ ಆಗಿರಲ್ಲ. ಹೀಗೆಲ್ಲ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ನೀವು ನೋಡಿರ್ತೀರ ಎಲ್ಲ ಈಗಿನ ಸರ್ಕಾರಗಳು ಒಂದು ಮನವಿ ಅಂದರೆ ಎಷ್ಟೆಲ್ಲ ಮನವಿ ಮಾಡ್ತಾರೆ. ರೈತರುಗಳು ಏನು ಮಾಡೋಕ್ಕಾಗ್ತಾರೆ, ಸುಮ್ಮನೆ ರೈತರ ಬೆನ್ನೆಲುಬು, ರೈತರಿಗಾಗಿ ಹೋರಾಟ, ರೈತರಿಗೆ ಯಾವುದಕ್ಕಾಗೂ ಪರಿಹಾರನೂ ಸರಿಯಾಗಿ ಕೊಡಲ್ಲ. ಮತ್ತು ಯಾವುದಕ್ಕಾದ್ರೂ ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸುಮ್ಮನೆ ಎಲ್ಲ ಒಂದು ಕಡೆ ಹೇಳಿದಾಗ ಸುಮ್ಮನೆ ರೈತರಿಗೆ ಹೋರಾಟ, ರೈತರಿಗೆ ಬೆಂಬಲ, ರೈತರಿಗೆ ಶಕ್ತಿ, ಬೆನ್ನೆಲುಬು ಅಂತ ಹಾಡೋಕ್ಕೆ, ಸಿನಿಮಾದಲ್ಲಿ ನೋಡೋಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ. ನಿಜ ಜೀವನದ ರೈತರು ಕಷ್ಟನೂ ಬಹಳಷ್ಟು ಇರುತ್ತೆ. ಕೆಲವೊಬ್ಬರು ರೈತರೇ ಅಲ್ಲದೇ ಇರೋ ವ್ಯಕ್ತಿಗಳು ಈ ಒಂದು ಡೈಲಾಗನ್ನು ಹೇಳ್ತಿರ್ತಾರೆ, ನಾವು ರೈತರ ಬೆನ್ನೆಲುಬು, ರೈತರಿಗಾಗಿ ಹೋರಾಟ ಅಂತ ಹೇಳಿ. ರೈತರ ಕೆಲಸ ಮಾಡೋನು ಅವನಿಗೆ ಜೀವನನೇ ಬೇಡದಾಗಿರುತ್ತೆ. ಈ ಮಾತನ್ನು ಹೇಳೋದಿಲ್ಲ, ಯಾಕೆಂದರೆ ಸಹಕಾರ ಸಿಗೋದಿಲ್ಲ. ಬಿಟ್ಟರೆ ಗತಿ ಇಲ್ಲ, ಬಿಟ್ಟರೆ ವಿಧಿ ಇಲ್ಲ ಅಂತ ಹೇಳಿ ರೈತರ ಕೆಲಸ ಮಾಡ್ತಿರ್ತಾರೆ. ಅಷ್ಟು ಇನ್ನೇನು ಗೊಬ್ಬರ ಒಂದೊಂದು ಸರಿ ದುಡ್ಡಿರೋದಿಲ್ಲ ಅವ್ರ ಹತ್ರ, ದುಡ್ಡಿರೋದಿಲ್ಲ, ಸಾಲ ಮಾಡ್ತಾರೆ, ಕೃಷಿ ಮೇಲೆ ಸಾಲ ಮಾಡ್ತಾರೆ. ರಾಜಕಾರಣಿಗಳು ಇದಕ್ಕೆಲ್ಲ ಸುಳ್ಳು ಹೇಳ್ತಾರೆ, ನಾವು ಅವ್ರನ್ನ ಕೃಷಿ ಸಾಲ ಮನ್ನಾ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಬ್ಯಾಡದೇ ಇರೋ ಸ್ಟೇಟ್ಮೆಂಟ್ಗಳನ್ನ ಅವ್ರು ಕೊಡ್ತಾರೆ. ಬ್ಯಾಡದೇ ಇರೋ ಒಂದು ಬ್ಯಾಡದೇ ಇರೋ ಸರ್ಕಾರಗಳನ್ನ ನಡೆಸ್ತಾರೆ. ರೈತರಿಗೆ ಬೆಂಬಲ ಕೊಡೋದಿಲ್ಲ. ಸುಮ್ಮನೆ ಅವೆಲ್ಲ ನಾವು ಜನರ ಬಾಯಿ ಅಷ್ಟೇ ಕೇಳೋದಕ್ಕೂ ಭಾಳ ಕಮ್ಮಿ. ಅಷ್ಟು ಸ್ಪಷ್ಟನೆಯಾಗಿ ಒಂದು 100%ಅಲ್ಲಿ ಒಂದು 75% ಕೊಡೋದಿಲ್ಲ. 25% ಏನಾದರೂ ರೈತರ ಮೇಲೆ ಸಪೋರ್ಟ್ ಮಾಡ್ಬೋದು. ಸುಮ್ಮನೆ ಫ್ರೀ ಯೋಜನೆ, ಆ ಯೋಜನೆ ಅಂತ ಕೆಲಸಕ್ಕೆ ಬರದಂತಹ ಯೋಜನೆಯನ್ನು ಮಾಡಿ ಇವತ್ತು ರೈತರಿಗೆ ಯಾವ ಬೆಂಬಲನೂ ಕೊಡೋದಿಲ್ಲ. ಅಷ್ಟೇ, ಅವರು ಭಾಷಣದಲ್ಲಿ ಆಗಲಿ ಯಾವುದೇ ಒಂದು ಇದಾಗಲಿ ನಾವು ರೈತರ ಬೆನ್ನೆಲುಬು ಅನ್ನೋದು ಹೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟರೆ ಅದು ನಿಜ ಜೀವನದಲ್ಲಿ ಆ ರೈತನಿಗೆ ಭಾಳ ಕಷ್ಟ ಇದೆ. ನೀವು ಎಷ್ಟೋ ಜನ ರೈತರುಗಳನ್ನು ನೀವು ನೋಡಿರ್ತೀರಿ, ಸಾಲ ಮಾಡಿಕೊಂಡು ವಿಷ ಕುಡಿದು ಹೋಗ್ತಿರ್ತಾರೆ. ವಿಷ ಕುಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಇವೆಲ್ಲ ನೋಡ್ತಾ ಇದ್ದರೆ ಯಾವುದೇ ಒಂದು ಸಹಕಾರ ಎಲ್ಲಿಂದ ಇರ್ತದೆ? ಸಾಲಗಳು ಮಾಡಿಕೊಂಡು ವಿಷ ಕುಡಿದು ಸಾಯ್ತಿರ್ತಾರೆ ಎಷ್ಟೋ ಜನ ರೈತರು, ಸಾಲ ತೀರೋಕ್ಕಾಗ್ದೇ ಹಂಗೆಲ್ಲ ಇರ್ತದೆ. ಯಾರು ಸುಮ್ಮನೆ ಅದಷ್ಟೇ ಎಲ್ಲ ಈ ಥರ ಒಂದು ವಿಡಿಯೋದಲ್ಲಿ ನಂತರ ಹೇಳೋಕ್ಕಷ್ಟೇ ಚೆನ್ನಾಗಿದೆ, ವಾವ್ ಏನು ಬ್ಯೂಟಿಫುಲ್, ಚೆನ್ನಾಗಿದೆ, ಇಂಥ ಒಂದು ನೇಚರ್ ಅಂತ ನಾವು ಹೇಳ್ಬೋದು. ಬಟ್ ರೈತನಿಗೆ ಎಷ್ಟು ನಮ್ಮ ಇದರಲ್ಲಿ ಭಾಳಷ್ಟು ಕಷ್ಟ ಸಿಗೋದಿಲ್ಲ, ಅಷ್ಟು ಬೆಂಬಲ ಇಲ್ಲ.
ಅದೇ ಮಾರ್ಕೆಟಲ್ಲಿ ಆದರೂ ಕೂಡ ನೀವು ಬೇರೆ ಯಾವುದನ್ನು ಜಾಸ್ತಿ ಆಯ್ತು ಅಂತ ಯಾರು ಕ್ವಶನ್ ಕೂಡ ಮಾಡಲ್ಲ. ಏನಾದರೂ ಒಂದು ಟೊಮೆಟೊ ಹಣ್ಣು ರೇಟ್ ಜಾಸ್ತಿ ಆದರೆ ತುಂಬ ಭಯಂಕರ ಮೈಮೇಲೆ ಬಿಡ್ತಾರೆ ಜನ. ಏನಾದರೂ ಹಾಲಿನ ರೇಟ್ ಜಾಸ್ತಿ ಆದ್ರೇ ಸಾಕು, ದೊಡ್ಡದೇನು ಆಕಾಶನೇ ತಲೆ ಮೇಲೆ ಬಿತ್ತು ಅನ್ನೋ ಥರ ಏನೋ ದೊಡ್ಡ ದೊಡ್ಡದು ಏರಿಸ್ಬಿಟ್ಟು ಗುಡ್ಡನ್ನು ಏರಿಸ್ಬಿಟ್ಟು ಅನ್ನೋ ಥರ ಮಾಡ್ತಾರೆ ಸುಮ್ಮನೆ. ಈಗ ಇನ್ನೊಂದು ಏನಪ್ಪ ಅಂದರೆ ರೈತರದ್ದು ಯಾವುದೇ ಒಂದು ವಸ್ತು ನೀವು ಅಲ್ಲಿ ಹೋಗಿ ವಸ್ತುಗಳನ್ನು ರೇಟ್ ಜಾಸ್ತಿ ಮಾಡಿದರೂ ಕೂಡ ಜನ ದಂಗೆ ಏಳೋದಂತೂ ಬಹಳಷ್ಟು ದಂಗೆ ಎದ್ದು ಬಿಡ್ತಾರೆ. ಅದೇ ನೀವು ಯಾವುದಾದ್ರು ಬೇರೆ ಒಂದು ಇದಕ್ಕಾಗಿ ದಂಗೆ ಏಳೋದಿಲ್ಲ. ಯಾಕೆ ಬೇಕು ಅಂತ ಸುಮ್ಮನೆ ಆಗ್ತಾರೆ. ಆದರೆ ರೈತರದ್ದು ಏನಾದರೂ ಐಟಮ್ಗಳು ತರಕಾರಿ ಆಗಲಿ, ಮುಳುಗಾಯಿ ಆಗಲಿ, ಬದನೆಕಾಯಿ ಆಗಲಿ, ಈ ಥರದ್ದು ಯಾವುದಾದ್ರು ಒಂದು ವಸ್ತುಗಳು ಕೂಡ ರೇಟ್ ಜಾಸ್ತಿ ಮಾಡಿಬಿಟ್ರೆ ಯಾವುದೋ ದೊಡ್ಡ ಒಂದು ಏನು ಜಾಸ್ತಿ ಇಲ್ಲ, ಒಂದು 10 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಜನಗೆ ಇದು ಮಾಡ್ತಾರೆ. ಅದಕ್ಕೆ ದೊಡ್ಡದಾಗಿ ಏನೋ ದೊಡ್ಡ ಸ್ಟೇಟ್ ಲೆವೆಲಿಗೆ ತಗೊಂಡಂಗೆ ಮಾಡ್ತಾರೆ. ಯಾವುದು ಯೋಜನೆಗಾಗಿ ಬೇರೆ ಯೋಜನೆಯಲ್ಲಿ ಏನೇ ಮಾಡಿದರೂ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತಾರೆ. ಜನನೂ ಕೂಡ ಅಷ್ಟೇ. ಒಬ್ಬ ರೈತ ನೀವೇನಾದರೂ ಮಾರ್ಕೆಟಲ್ಲಿ ಹೋದಾಗೂ ಅಷ್ಟೇ, ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತೀರ. ಏನೋ ಒಂದು ಅಲ್ಲಿ ತಂದು ಕೊಡ್ತಕ್ಕಂಥ ಬೆಳೆನೂ ಅಷ್ಟೇ, ಒಂದು ಬಾಕ್ಸ್ ಟೊಮೆಟೊ ಹಣ್ಣಲ್ಲಿ 2 kg ಹುಳಿತೋಗಿರೋದೇ ಇರುತ್ತೆ. ಹಂಗೆ ತಗೊಂಡು ಬನ್ನಿ ಅಂತಲೂ ಹೇಳಲ್ಲ, ಇರುತ್ತೆ. ಬಟ್ ಅವನ್ನೆಲ್ಲ ಕಾಯಿಲೆನೆಲ್ಲ ಅಷ್ಟು ಕಂಟ್ರೋಲ್ ಮಾಡಿ ಸೇಫ್ ಝೋನಲ್ಲಿ ತಂದು ಕೊಡೋದ್ರೊಳಗೆ ಅಲ್ಲಿ ಕೂಡ ಸರಿಯಾಗಿ ಬೆಲೆ ಸಿಗೋದಿಲ್ಲ. ಬಟ್ ಒಂದೇನೋ ಜಮೀನು ಇಟ್ಕೊಂಡು ಕೂಲಿ ಕೆಲಸ ಮಾಡ್ದಂಗೆ ಇರುತ್ತೆ. ಬಟ್ ರೈತರ ಕೆಲಸ ಏನಪ್ಪ ಅಂದರೆ, ಆ ರೈತರಲ್ಲಿ ಗೆದ್ದರೆ ಟಾಪು, ಬಿದ್ದರೆ ಬಾಟಮು ಅಷ್ಟೇ. ಈ ರೈತರ ಕೆಲಸ ಅನ್ನೋದೇ ಆ ರೀತಿ ಹಿಂಗಿರುತ್ತೆ. ಔಷಧಿ ರೇಟು ಅಂತೂ ಸಿಕ್ಕಾಪಟ್ಟೆ, ಗೊಬ್ಬರದ ರೇಟ್ ಅಂತೂ ಸಿಕ್ಕಾಪಟ್ಟೆ, ಬೇರೆ ಬೇರೆ ರೇಟ್ಗಳು ಸಿಕ್ಕಾಪಟ್ಟೆ. ಮತ್ತು ಯಾವುದೇ ಒಂದು ವಸ್ತು ಪೈಪ್ ತಗೊಳೋದಾಗಲಿ, ಬೇರೆ ಯಾವುದೇ ವಸ್ತುಗಳಾಗಲಿ ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಹಾಗಿರೋದ್ರಿಂದ ಇದು ಇಷ್ಟು ರೈತರ ಕೆಲಸ. ಆದ್ರೂ ಈ ಮಳೆ ಏನಾದರೂ ಬಂತು ಅಂದರೆ, ಏನಾದರೂ ಮಳೆ ಸಿಕ್ಕಾಪಟ್ಟೆ ಬಂತು ಅಂದರೆ, ಅಡಿಕೆ ಬೆಳೆಗೆ ಹೋದರೂ ಅಷ್ಟೇ, ನಾವು ಅಡಿಕೆ ಬೆಳೆಯಲ್ಲೂ ಕೂಡ ಅಲ್ಲಿ ಅಡಿಕೆಗಳು ಸರಿ ಬೆಳೆಯಲ್ಲ. ಮಳೆ ಬಂತು ಅಂದರೆ ಏನೂ ಆಗಲ್ಲ ನೋಡಿ. ಕೆಲವೊಂದು ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕಡೆ ಸಿಕ್ಕಾಪಟ್ಟೆ ಮಳೆ ಜಾಸ್ತಿ. ಹಂಗಿರೋದ್ರಿಂದ ಈ ಮಳೆಗೆ ಹಾಗಾಗಿ ಈ ಮಳೆ ತುಂಬ ಕಷ್ಟ. ಹಾಗಾಗಿ ಇದು ಇಷ್ಟೊಂದು ರೈತರು ಕೆಲಸ ಸಿಂಪಲ್ಲಾಗಿ ಹೇಳಿದ್ದೀನಿ, ಒಬ್ಬ ರೈತನ ಕಷ್ಟ ಎಷ್ಟಿರುತ್ತೆ ಅಂತ. ಅದೊಂದು ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಲ್ಲ, ಯಾರು ಕೂಡ ರೈತನಿಗೆ ಸಪೋರ್ಟಾಗಿ ಭಾಳಷ್ಟು ಕಮ್ಮಿ. ಅದು ಅಷ್ಟೇ 100%ಅಲ್ಲಿ 75% ಬರೋದಿಲ್ಲ, 25% ಎಲ್ಲೋ ನಾನು ಬೆನ್ನೆಲುಬು, ರೈತರಿಗೆ ಹೋರಾಟ, ಈ ಥರದ್ದೇನಾದರೂ ಇರ್ಬೋದು. ಅಷ್ಟು ಬಿಟ್ಟರೆ ಅದು ಇವತ್ತು ಮಾಡಿ ನಾಳೆ ದಿನ ಅದೇ ಹಣೆ ಬರ ಆಗಿರುತ್ತೆ. ಹಂಗಿರೋದ್ರಿಂದ ರೈತರ ಹಣೆ ಬರನ ರೈತರೇ ಅನುಭವಿಸ್ಕೋಬೇಕು, ಅವ್ರ ಹಣೆ ಬರನ ಅವ್ರವ್ರು ಅನುಭವಿಸ್ಕೋಬೇಕು. ಇಲ್ಲಿ ಯಾರು ಟೋಟಲ್ಲು ಯಾರಿಗೂ ಆಗಲ್ಲ. ಎಲ್ಲರಿಗೂ ಬೇಕಾಗಿದ್ದು ಪ್ರಚಾರ, ಸಿಂಪತಿ, ದೊಡ್ಡ ಮನವಿ, ಅಷ್ಟೊಂದು ಬಿಟ್ಟರು ಇಲ್ಲಿ ಯಾರು ಕೂಡ ಅದಕ್ಕೆ ನಾವು ಮಾಡಿದ್ದು ನಾವೇ, ಅವರು ಮಾಡಿದ್ದು ಅವರೇ. ಇಲ್ಲಿ ರೈತರಿಗಂತ ಯಾರೂ ಬರಲ್ಲ. ಆ ರೈತರಿಗಂತ ಮಾಡಿದ್ರು ಅವ್ರಿಗೆ ಪ್ರಚಾರಕ್ಕಾಗಿ ಮಾಡಿರ್ತಾರೆ. ಅಷ್ಟು ಬಿಟ್ಟು ಇದಾಗಿತ್ತು ನಮ್ಮ ರೈತರ ಕಷ್ಟಗಳು, ನಿಬಂಧನೆಗಳು ಹೇಳಬೇಕು ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಹೇಳಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.